ನಾವು ಮುಲಾಜಿಲ್ಲದೆ ಕ್ರಮವನ್ನ ಕೈಗೊಳ್ತೀವಿ, ಕಠಿಣ ಶಿಕ್ಷೆಗೆ ಒಳಪಡಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದೆ. ಅದೇ ರೀತಿಯಾಗಿ ಈಗ ವರದಿ ಬಂದಿದೆ. ವರದಿ ಬಂದ ಬಳಿಕ ಮುಲಾಜಿಲ್ಲದೆ ನಾವು ಕ್ರಮವನ್ನ ಕೈಗೊಂಡಿದ್ದೀವಿ. ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಬಂಧಿತರ ಜೊತೆ ಬೇರೆಯವರು ಇದ್ರ ಎಂಬುದರ ಬಗ್ಗೆಯೂ ಕೂಡ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಇದನ್ನ ನಾವು ಇಲ್ಲೇ ನಿಲ್ಲಿಸೋದಿಲ್ಲ. ಈಗಾಗಲೇ 3 ಬಂಧನ ಆಗಿದೆ. ಪಾಕ್ ಪರ ಘೋಷಣೆ ಆಗಿರುವುದು ನಿಜ ಅಂತ ಖಚಿತಪಡಿಸಲಾಗಿದೆ. ಎಫ್ಎಸ್ಎಲ್ ವರದಿ ಕೂಡ ಬಂದಿದ್ದಾಯ್ತು. ಇತ್ತ 3 ಬಂಧನ ಕೂಡ ಆಗಿದೆ. ಬಂಧಿತರ ಜೊತೆ ಬೇರೆಯವರು ಏನಾದ್ರೂ ಇದ್ರ, ಅವರು ಕೂಡ ಇದರಲ್ಲಿ ಶಾಮೀಲಾಗಿ ಘೋಷಣೆಯನ್ನ ಕೂಗುದ್ರ, ದೇಶದ್ರೋಹಿ ಘೋಷಣೆಯನ್ನ ಕೂಗುದ್ರ ಏನು ಅಂತ ತನಿಖೆಯನ್ನ ಮುಂದುವರಿಸಿದ್ದೀವಿ. ಆದ್ರೆ ಬಿಜೆಪಿ ಹೇಳಿದ ತಕ್ಷಣ ಬಂಧನ ಮಾಡೋದಕ್ಕೆ ಆಗೋದಿಲ್ಲ. ಅವ್ರು ಹೇಳ್ತಾರೆ, ಹಾಗಂತ ನಾವು ಅವ್ರು ಹೇಳಿದ್ರು ಅಂತ ಬಂಧನ ಮಾಡೋದಕ್ಕೆ ಆಗೋದಿಲ್ಲ, ಅರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅವರು ಹೇಳ್ತಾರೆ ಅಂತ ನಾವು ಕೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಡಿರ್ತಕ್ಕಂಥದ್ದು ಈಗಾಗಲೇ ಅವರಿಗೆ ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತಗೊಂಡಿದ್ದಾರೆ ಪೊಲೀಸು. ತನಿಖೆ ಮುಂದುವರಿಸ್ತಾರೆ. ತನಿಖೆ ಆಧಾರದ ಮೇಲೆ ಏನು ಬರುತ್ತೆ ಅದ್ರ ಮೇಲೆ ಮುಂದಿನ ಕ್ರಮಗಳು ಆಗ್ತವೆ. ನಿಮ್ಮ ಎಫ್ಎಸ್ಎಲ್ ನಲ್ಲಿ ಏನಿದೆ ಸರ್? ಹೌದು, ಬಹಿರಂಗ ಪಡಿಸೋದು ಆಯ್ತಲ್ಲ. ಈಗ ನಾವು ಬಹಿರಂಗ ಪಡಿಸ್ದಂಗೆ ಅಲ್ವಾ? ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಬಹಿರಂಗ ಪಡಿಸೋದು ಇವತ್ತು ಆ ಆಧಾರದ ಮೇಲೇನೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅವ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಅವರು ಕೂಗಿದ್ದಾರೆ ಅಂತ ಹೇಳಿ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಬಂದಿದೆ. ಮುಂದಿನ ತನಿಖೆ ಮಾಡಬೇಕು. ಅವರು ಯಾರು ಕೂಗಿದ್ರು, ಅವರು 3 ಜನದಲ್ಲಿ 3 ಜನ ಇದ್ರ ಅಥವಾ ಇನ್ಯಾರಿದ್ರು, ಅದೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗ್ತದೆ. ಅಲ್ಲಿ ತನಕ ಕಾಯಬೇಕು. ದಿನಕ್ಕೊಂದೊಂದು ಅವರು ವಿರೋಧ ಪಕ್ಷದವ್ರು ಹೇಳ್ತಿರ್ತಾರೆ. ಆದರೆ ಅದಕ್ಕೆ ಎವಿಡೆನ್ಸ್ಗಳು ಅದಕ್ಕೆ ಎಲ್ಲ ಬೇಕಲ್ಲ. ಸುಮ್ಮನೆ ಯಾರನ್ನೋ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಇವ್ರು ಹೇಳಿದರು ಅಂತ ಹೇಳಿ ಮಾಡೋಕ್ಕಾಗುತ್ತಾ? ಅದಕ್ಕೆ ನಾನು ಎಫ್ಎಸ್ಎಲ್ ರಿಪೋರ್ಟ್ ಬರಲಿ, ಬಂದ ಮೇಲೆ ಕ್ರಮ ತಗೊಳ್ತೀವಿ. ಅವ್ರು ಹೇಳ್ತಿದ್ರು ಮುಚ್ಚಿಡ್ತಾ ಇದ್ದಾರೆ, ಏನೂ ಮಾಡೋದಿಲ್ಲ ಇವರು ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಈಗ ಏನು ಹೇಳ್ತಾರೆ? ನಾನು ಹೇಳಿದ್ದೀನಿ, ಸದನದಲ್ಲೇ ಹೇಳಿದೆ, ಎಫ್ಎಸ್ಎಲ್ ರಿಜಿಸ್ಟರ್ಗಳನ್ನು ಮಾಡಿರ್ತಕ್ಕಂಥದ್ದು. ಈಗ ಇದ್ದೀರಾ, ಪಾಕಿಸ್ತಾನ ಪರ ಘೋಷಣೆ ನಿಜ ಆಗಿದೆ. ಖಾಸಗಿ ಎಫ್ಎಸ್ಎಲ್ ವರದಿಯಲ್ಲಿ ಪಾಕ್ ಪರ ಘೋಷಣೆ ಕೂಗಿರೋದು ನಿಜ ಅಂತಲೂ ಕೂಡ ವರದಿ ಬಂದಿರುವಂಥದ್ದು. ವಿಧಾನಸೌಧದಲ್ಲಿ ಏನು ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಆರೋಪದ ಸಂಬಂಧದ ಅಡಿಯಲ್ಲಿ ರಾಜ್ಯ ಬಿಜೆಪಿ ಬಿಡುಗಡೆ ಮಾಡಿರುವಂತಹ ಖಾಸಗಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿರೋದು ಖಚಿತ ಆಗಿದೆ. ಇದನ್ನ ಆಧರಿಸಿ ಇವತ್ತು ಬೆಂಗಳೂರಿನಲ್ಲಿ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಈಗಾಗಲೇ 3 ಬಂಧನ ಆಗಿದೆ. ಬಂಧಿತರ ಜೊತೆ ಬೇರೆಯವರು ಯಾರಾದ್ರೂ ಇದ್ರ ಏನು ಅನ್ನೋದು ಕೂಡ ತನಿಖೆ ನಡೆಸ್ತೀವಿ. ಆದ್ರೆ ಬಿಜೆಪಿ ಹೇಳಿದ ತಕ್ಷಣ ನಾವು ಎಲ್ಲರನ್ನ ಬಂಧನ ಮಾಡೋದಕ್ಕೆ ಆಗೋದಿಲ್ಲ. ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ಅದಾದ ನಂತರ ನಾವು ಅರೆಸ್ಟ್ ಮಾಡ್ತೀವಿ. ಈಗಾಗಲೇ ನಾವು ನುಡಿದಂತೆ ನಡೆದಿದ್ದೀವಿ. ಈ ಹಿಂದೆ ಎಫ್ಎಸ್ಎಲ್ ವರದಿ ಬರಲಿ, ಜಾರಿ ಆಗಲಿ, ಅದರಲ್ಲಿ ಏನು ಬರುತ್ತೆ ಏನಿಲ್ಲ ಅಂತ ನೋಡ್ಕೊಂಡ್ಬಿಟ್ಟು ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಬಟ್ ಈಗ ಎಫ್ಎಸ್ಎಲ್ ವರದಿಯಲ್ಲಿ ಪಾಕ್ ಪರ ಘೋಷಣೆ ಕೂಗಿರೋದು ನಿಜ ಆಗಿದೆ. ಹಾಗಾಗಿ 3ರನ್ನ ಬಂಧಿಸಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ, ಕಾನೂನು ಪ್ರಕಾರವೇ ನಾವು ಕ್ರಮವನ್ನ ಕೈಗೊಂಡಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ ವಿಧಿವಿಜ್ಞಾನ ವರದಿಯನ್ನ ಆಧರಿಸಿ 3 ಕಾಂಗ್ರೆಸ್ಸಿಗರ ಸೆರೆ ಆಗಿದೆ. ಹಾವೇರಿಯ ನಾಶಿಪುಡಿ ಆಗಿರ್ಬೋದು, ದಿಲ್ಲಿಯ ಎಲ್ತಾಜ್ ಆಗಿರ್ಬೋದು, ಬೆಂಗಳೂರಿನ ಮುನಾವರ್ ಅಹಮದ್ ಅವರ ಬಂಧನ ಕೂಡ ಆಗಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ಈಗಾಗಲೇ ಗಮನಿಸ್ತಾ ಇದ್ದೀವಿ, ಪಾಕ್ ಪರ ಘೋಷಣೆ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಉಂಟು ಮಾಡಿತ್ತು. ಈಗಾಗಲೇ ಖಾಸಗಿ ಎಫ್ಎಸ್ಎಲ್ ನಿಂದ ವರದಿ ಕೂಡ ಜಾರಿಯಾಗಿದೆ. ಇತ್ತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಚಂದ್ರಕಲಾ, ಈಗಾಗಲೇ ಪಾಕಿಸ್ತಾನ ಪರ ಘೋಷಣೆ ಕೂಗಿರ್ತಕ್ಕಂಥದ್ದು ಏನು ವಿಧಾನಸಭೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಿದೆ, ಈ ಘಟನೆಗೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ವರದಿ ಒಂದು ಕೂಡ ಬರಬೇಕಾಗಿತ್ತು ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಎಫ್ಎಸ್ಎಲ್ ವರದಿ ವಿಳಂಬವಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಆರೋಪ ಮಾಡಿದ್ರು. ಅದರ ಬೆನ್ನಲ್ಲೇ ನಿನ್ನೆ ಎಫ್ಎಸ್ಎಲ್ ವರದಿ ಕೂಡ ಬಂದಿರುವಂಥದ್ದು. ಅದರ ಆಧಾರದ ಮೇಲೆ 3 ಜನರನ್ನ ಈಗಾಗಲೇ ಬಂಧನ ಕೂಡ ಪೊಲೀಸರು ಮಾಡಿರುವಂಥದ್ದು. ಹಾಗಾಗಿ ಅವರಿಗೆ ತನಿಖೆ ಕೂಡ ಈಗಾಗಲೇ ನಡೀತಾ ಇದೆ.
FSL ವರದಿಯನ್ನ ಬಹಿರಂಗಪಡಿಸಿಲ್ಲ ರಾಜ್ಯ ಸರ್ಕಾರ ಅನ್ನುವಂಥದ್ದು ಒಂದು ಆರೋಪವನ್ನ ಬಿಜೆಪಿ ಪಕ್ಷದ ನಾಯಕರು ಮಾಡಿದ್ರು. ಇವತ್ತು ಅದಕ್ಕೆ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. FSL ವರದಿ ಮುಚ್ಚಿಡುವಂತ ಪ್ರಯತ್ನ ಇಲ್ಲ. FSL ವರದಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಘೋಷಣೆ ಕೂಗಿದ್ದು ದೃಢವಾಗಿದೆ. ಅದರ ಒಂದು ಹಿನ್ನೆಲೆಯಲ್ಲಿ ನಾವು ಅದರ ಆಧಾರದ ಮೇಲೆನೆ 3 ಜನರನ್ನ ಬಂಧನ ಮಾಡಿದೀವಿ. ತನಿಖೆ ಕೂಡ ನಡೀತಾ ಇದೆ. ಏನು ತಪ್ಪಿತಸ್ಥರು ಏನಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಅಡಿಯಲ್ಲಿ ಸರ್ಕಾರ ಕೈಗೊಳ್ಳುತ್ತೆ. ಇದಕ್ಕೆ ಬಿಜೆಪಿ ನಾಯಕರು ಮೆಚ್ಚುಗೆ ವ್ಯಕ್ತಪಡಿಸಬೇಕು ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಆ ಒಂದು FSL ವರದಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥದ್ದು ಘೋಷಣೆ ಕೂಗಿದ್ದಾರೆ ಅನ್ನುವಂಥದ್ದು ದೃಢವಾಗಿದೆ. ಆದ್ರೆ ಇವರೇ ಕೂಗಿದ್ದಾರೆ ಅನ್ನುವಂಥದ್ದಿಲ್ಲ. ಆದ್ರೆ ಅವರ ಧ್ವನಿಗೂ ಆ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಧ್ವನಿಗೂ ಕೂಡ ಸಾಮ್ಯತೆ ಇರುವಂಥದ್ದು. ಹಾಗಾಗಿ ಅದರ ಅಡಿಯಲ್ಲಿ 3 ಜನರನ್ನು ಕೂಡ ಈಗಾಗಲೇ ಬಂಧನ ಮಾಡಿದ್ವಿ. ಅದು ತನಿಖೆ ಆದ ಬಳಿಕ ಯಾರು ಜಿಂದಾಬಾದ್ ಅಂತಕ್ಕಂಥದ್ದು ಕೂಗಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಲಿದೆ ಅನ್ನುವಂಥದ್ದನ್ನ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಈಗ ಸ್ಪಷ್ಟನೆ ಪಡಿಸಿರುವಂಥದ್ದು. ಚಂದ್ರಕಲಾ.